ವಿಶ್ವವಿದ್ಯಾಲಯ ವತಿಯಿಂದ ಇಂಡಕ್ಷನ್ ಹಾಗೂ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರಿನ ರೇವಾ ವಿವಿ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಬೋಟ್ ಲೈಫ್ ಸ್ಟೈಲ್ನ ಸಹ ಸಂಸ್ಥಾಪಕರಾದ ಅಮನ್ ಗುಪ್ತಾ ಚಾಲನೆ ಕೊಟ್ಟರು. 2024-25ನೇ ಸಾಲಿನ ತಾಂತ್ರಿಕೇತರ ಕಾರ್ಯಕ್ರಮಗಳ ಹೊಸ ಬ್ಯಾಚ್ ಸ್ವಾಗತಿಸಿ ವಿದ್ಯಾರ್ಥಿಗಳಿಗೆ ಅಮನ್ ಗುಪ್ತಾ ಇದೇ ವೇಳೆ ಕಿವಿ ಮಾತು ಹೇಳಿದರು. ಉದ್ಯಮಶೀಲತೆ, ನಾವೀನ್ಯತೆ ಬಗ್ಗೆ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದರು. ವಿವಿ ಕುಲಪತಿಗಳಾದ ಡಾಕ್ಟರ್ ಪಿ ಶಾಮರಾಜು, ನಮ್ಮಲ್ಲಿ ಓದುವ ಮಕ್ಕಳು ಇನ್ನೊಂದು ಆಫೀಸ್ಗೆ ದುಡಿಯುವ ಬದಲು ಅವರೇ ಜಾಬ್ ಪ್ರೊವೈಡರ್ ಆಗಬೇಕು ಅಂತ ಕರೆ ಕೊಟ್ಟರು. ಯಾವಾಗಲೂ ಕೂಡ ನಾನು ಈ ನಮ್ಮ ಕಲ್ಚರ್ನ ಬೆಳೆಸಬೇಕು ಅನ್ನೋ ಉದ್ದೇಶ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ಅದಕ್ಕೇನೆ ನಾವೀಗ ನಮ್ಮ ಸ್ಪೋರ್ಟ್ಸ್ ಸೈನ್ಸ್ ಅನ್ನೋ ಒಂದು ಪ್ರೋಗ್ರಾಮ್ಸ್ ಇದು ಒಂದು ಸಪ್ರೇಟ್ ಇದೇ ಇಟ್ಟಿದ್ವಿ ನಾವು. ಸ್ಪೋರ್ಟ್ಸ್ ಸೈನ್ಸ್ ಅನ್ನೋದು BSc, ಅದರಲ್ಲಿ ಸ್ಪೋರ್ಟ್ಸ್ನ ಅಂದರೆ ನಮ್ಮ ಈ ಹಳ್ಳಿ ಸ್ಪೋರ್ಟ್ಸ್ ಇವೆಲ್ಲ ಕೂಡ ಪ್ರಮೋಟ್ ಮಾಡ್ತಾನೇ ಇದ್ದೀವಿ. ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ನಮ್ಮ ಹಳೇ ಯಕ್ಷಗಾನ ಇರ್ಬೋದು, ಮತ್ತು ಅಂದರೆ ಇವೆಲ್ಲ ವೇರಿಯಡ್ ಅಂದರೆ ಮೇಜರ್ ಮೈನರ್ ಪ್ರೋಗ್ರಾಮ್ಸ್ ಅನ್ನೋದನ್ನು ನಮ್ಮ ಯಕ್ಷಗಾನ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಓಲ್ಡ್ ಅದು ಹಳೇ ಏನೇನು ಅದನ್ನೆಲ್ಲ ಕೂಡ ಪರ್ಫಾರ್ಮಿಂಗ್ ಆರ್ಟ್ಸ್ ಸ್ಕೂಲಲ್ಲಿ ಇದನ್ನು ಬೇರೆ ಸ್ಟಾರ್ಟ್ ಮಾಡಿದ್ವಿ. ಅದನ್ನು ಅದರಲ್ಲಿ ಡಿಪ್ಲೊಮಾಸ್ ಕೊಡ್ತಾ ಇದ್ದೀವಿ. ಇದೆಲ್ಲ ಏನಂದರೆ ನಾನು ಈಗ ತಾವು ಕೇಳಿದ್ರಿ ಸೋಷಿಯಲ್ ಇಂಪ್ಯಾಕ್ಟ್ ಯೂನಿವರ್ಸಿಟಿ ಅಂತ ನೀವು ಹೆಂಗೆ ಹೇಳ್ತೀರಂತ. ನೀವು ಏನೇ ಮಾಡಿದ್ರೂ ಕೂಡ ನಾವು ಅದ್ರ ಮೇಲೇ ಅದಕ್ಕೆ ಕೊನೆಗೆ ಅಲ್ಲೇ ಎಂಡ್ ಆಗುತ್ತೆ. ಸೊಸೈಟಿಗೆ ಬೇಕಾಗಿರೋದು ಸೋಷಿಯಲ್ ಇಂಪ್ಯಾಕ್ಟ್ ತರೋ ಅಂಥ ಪ್ರೋಗ್ರಾಮ್ಸ್ನೇ ಮಾಡ್ತಾಯಿದ್ದೀವಿ. ನೀವು ಸೈನ್ಸ್ ಆದ್ರೂ ತಗೊಳ್ಳಿ, ಅಥವಾ ಪರ್ಫಾರ್ಮಿಂಗ್ ಆರ್ಟ್ಸ್ ತಗೊಳ್ಳಿ, ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸಲ್ಲಿ ತಗೊಳ್ಳಿ, ಲೀಗಲ್ ಸ್ಟಡೀಸಲ್ಲಿ ಕಡಿ ಇದು ಈ